ಇವತ್ತು ಇನ್ನೊಂದು ಟಾಪಿಕ್ ಇಟ್ಕೊಂಡು ಬಂದಿದ್ದೇನೆ, ಅದು ಡ್ರೈವಿಂಗ್ದ. ಸೊ ಇಲ್ಲಿ ಆಫ್ ಕ್ಲಚ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಒಂದೊಂದಾಗಿ ಹೇಳ್ಬೇಕಾದ್ರೆ ಪ್ರತಿಯೊಂದನ್ನು ನಾನು ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತಾ ಇರ್ತೀನಿ. ಓಕೆ, ಬನ್ನಿ ಓಡಾಡೋಣ. ಇವರು ನಮ್ಮ ಕ್ಯಾಪ್ಟನ್ನು ಫುಲ್ ಕ್ಲಚ್ ಇಟ್ಕೊಂಡು ಬ್ರೇಕ್ ಇಟ್ಕೊಂಡು ಫಸ್ಟ್ ಗೇರ್ ಹಾಕ್ಕೊಂಡು ಮೂವ್ಮೆಂಟ್ಗೆ ನಿಂತ್ಕೊಂಡಿದ್ದಾರೆ. ಇನ್ನೇನು ಮೂವ್ ಮಾಡಬೇಕು ಅವರು. ಸೊ ಸರ್, ಇವಾಗ ಗಾಡಿ ಮೂವ್ ಮಾಡಬೇಕಂದ್ರೆ ನಾವು ಆಫ್ ಕ್ಲಚ್ ಬರಬೇಕು. ಆಫ್ ಕ್ಲಚ್ ಬನ್ನಿ ಸರ್. ಹಾಂ, ಆಫ್ ಕ್ಲಚ್ ಬಂದು ಗಾಡಿ ಮೂವ್ ಮಾಡಿ ಸರ್. ನೋಡಿ, ಈಗ ಆಫ್ ಕ್ಲಚಲ್ಲಿ ಗಾಡಿ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ನೋಡಿ, ಈಗ ಇಲ್ಲಿ ಒಂದು ಡಿವೈಡರ್ ಇದೆ. ಇವಾಗ ಗಾಡಿ ಬಂದು ಇಲ್ಲಿ ನಿಂತ್ಕೊಂಡಿದೆ. ಗಾಡಿ ಬಂದು ಇಲ್ಲಿ ಡಿವೈಡರ್ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡ್ಮೇಲೆ ಫಸ್ಟು ಟ್ರಾಫಿಕ್ ನೋಡ್ಕೊಳ್ರಿ. ನೀವು ಟ್ರಾಫಿಕ್ ನೋಡ್ಕೊಳ್ರಿ, ಹಿಂದೆ ಮುಂದೆ ನೋಡಿಕೊಂಡು ಆಮೇಲೆ ಆಫ್ ಕ್ಲಚಲ್ಲಿ ಗಾಡಿ ಟರ್ನಿಂಗ್ ಆಗಬೇಕು. ಯಾಕಂದರೆ ಆಫ್ ಕ್ಲಚ್ ಬಿಟ್ಟರೆ ಗಾಡಿ ಒಂದು ಸ್ಟಾಪ್ ಆಗುತ್ತೆ, ಆಫ್ ಆಗುತ್ತೆ. ಇಲ್ಲ ಅಂತಂದರೆ ಜರ್ಕ್ ಹೊಡ್ಕೊಂಡು ಮುಂದೆ ಹೋಗುತ್ತೆ. ನೋಡಿ, ಇವಾಗ ಟ್ರಾಫಿಕ್ ರಿಲೀಸ್ ಇದೆ, ಟ್ರಾಫಿಕ್ ಕಮ್ಮಿ ಇದೆ, ಗಾಡಿ ನಿಧಾನಕ್ಕೆ ಮೂವ್ ಮಾಡ್ಬೋದು ಅವರು. ಓಕೆ, ಮೂವ್ ಮಾಡ್ತಾಯಿದ್ದಾರೆ, ನಿಧಾನಕ್ಕೆ ಮೂವ್ ಮಾಡ್ತಾಯಿದ್ದಾರೆ. ನೋಡ್ಕೊಳ್ಳಿ, ಯಾವಾಗಲೂ ಈ ಥರ ನಿಧಾನಕ್ಕೆ ಮೂವ್ ಮಾಡಬೇಕು. ಯಾಕಂದರೆ ಅಡ್ಡದಿಡ್ಡಿ ಗಾಡಿಗಳು ವೆಹಿಕಲ್ಸ್ ಎಲ್ಲ ಬರ್ತಾ ಇರುತ್ತೆ. ನೋಡಿ ಹೆಂಗೆ ಮೂವ್ ಆಗ್ತಾರೆ, ನೋಡಿ ಹೆಂಗೆ ಬರ್ತಾರೆ ಜನ. ಸೊ ಈ ಥರ ತೊಂದರೆಗಳು ಆಗ್ತಾ ಇರ್ಬೇಕಾದ್ರೆ ನಿಧಾನಕ್ಕೆ ಗಾಡಿ ಟರ್ನ್ ಮಾಡಬೇಕು. ಈಗ ಸ್ಟ್ರೈಟಾಗಿ ಹೋಗ್ತಾ ಇದೆ. ಸೊ ಇದು ಗಾಡಿ ನಿಧಾನಕ್ಕೆ ಹೋಗ್ತಾ ಇದೆ ಅಂದರೆ ಇನ್ನೂ ಅವರು ಆಫ್ ಕ್ಲಚ್ಚಲ್ಲೇ ಇದ್ದಾರೆ. ಓಕೆ, ಫುಲ್ ಕ್ಲಚ್ಚು ಇಲ್ಲ. ಇವಾಗ ಆಫ್ ಕ್ಲಚ್ಚಲ್ಲಿ ಇಟ್ಕೊಂಡು ಗಾಡಿ ಮೂವ್ ಮಾಡ್ತಾ ಇದ್ದಾರೆ. ಓಕೆ, ಗಾಡಿ ನಿಲ್ಲಿಸ್ತಾ ಇದ್ದಾರೆ, ಫುಲ್ ಕ್ಲಚ್ ಇಟ್ಕೊಂಡಿದ್ದಾರೆ. ನೋಡಿ, ಈಗ ನೋಡಿ ಫುಲ್ ಕ್ಲಚ್ ಇದೆ. ಓಕೆ, ಫುಲ್ ಕ್ಲಚ್ ಇಟ್ಕೊಂಡು ಗಾಡಿ ಸ್ಟಾಪ್ ಮಾಡ್ಕೊಂಡಿದ್ದಾರೆ. ಸೊ ಗಾಡಿ ಮೂವ್ ಮಾಡಬೇಕಾದ್ರೆ ನಾವು ಆಫ್ ಕ್ಲಚ್ ಬರಬೇಕಾಗುತ್ತೆ. ಓಕೆ, ಆಫ್ ಕ್ಲಚ್ ಬಂದರೆ ಗಾಡಿ ಮೂವ್ ಆಗುತ್ತೆ, ಇಲ್ಲಾಂದರೆ ಗಾಡಿ ಮೂವ್ ಆಗೋಲ್ಲ. ಇವಾಗ ಯೂ ಟರ್ನಲ್ಲಿ ನಾವು ಆಫ್ ಕ್ಲಚ್ ನೋಡಿದ್ವಲ್ಲ, ಇವಾಗ ಸ್ಟ್ರೈಟ್ ಹೋಗ್ತಾ ಇರ್ತೀವಿ. ಎಲ್ಲೆಲ್ಲಿ ಆಫ್ ಕ್ಲಚ್ಗಳು ಬರುತ್ತೆ ಅನ್ನೋದು ನಿಮಗೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ಟ್ರೈಟ್ ಓಡಿ ಸರ್, ಓಡಿ. ಅಲ್ಲಿ ಮುಂದೆ ರೈಟ್ಗೆ ಹೋಗೋಣ. ನಾವು ಮುಂದೆ ಒಂದು ಟರ್ನಿಂಗ್ ಇದೆ, ರೈಟ್ ಟರ್ನ್ ಇದೆ. ರೈಟ್ ಇರಬೇಕಾದ್ರೆ ಟರ್ನ್ ಮಾಡ್ತಿರ್ಬೇಕಾದ್ರೆ ಬಿಫೋರ್ ನಾವು ಗಾಡಿ ಸ್ಲೋ ಮಾಡ್ಕೋಬೇಕು. ಗಾಡಿ ಸ್ಲೋ ಮಾಡಿಕೊಂಡು ಅಲ್ಲಿ ಟ್ರಾಫಿಕ್ ನೋಡ್ಕೋಬೇಕು. ಡಿಪೆಂಡ್ಸ್ ಆ ಟ್ರಾಫಿಕ್ಕು. ಅಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಇದೆ ಅಂತ ಅಂದಾಗ ನಾವು ಆಫ್ ಕ್ಲಚ್ ಬರಬೇಕು. ಫಸ್ಟು ಆಫ್ ಕ್ಲಚ್ ಬಂದು ಆಫ್ ಕ್ಲಚಲ್ಲೇ ಗಾಡಿ ಮೂವ್ಮೆಂಟಲ್ಲೇ ಇರುತ್ತೆ. ಆಫ್ ಕ್ಲಚಲ್ಲಿ ಇದ್ದಾಗ ಗಾಡಿ ಹಾಗೆ ನಿಧಾನಕ್ಕೆ ಮೂವ್ ಆಗ್ತಾ ಇರಬೇಕು. ಯಾಕಂದರೆ ಆಫ್ ಕ್ಲಚಲ್ಲಿ ಇದ್ದರೆ ಮಾತ್ರ ಗಾಡಿ ಮೂವ್ ಆಗ್ತಾ ಇರುತ್ತೆ, ಇಲ್ಲಾಂದರೆ ಗಾಡಿ ಮೂವ್ ಆಗೋಲ್ಲ. ಫುಲ್ ಕ್ಲಚ್ ತುಳ್ಕೊಂಡು ನಾವು ನಿಲ್ಲಿಸಿದ್ದೀವಿ ಅಂತಂದರೆ ಗಾಡಿ ಮೂವ್ ಆಗೋಲ್ಲ. ಆಫ್ ಕ್ಲಚಲ್ಲಿ ಮಾತ್ರ ಮೂವ್ ಆಗುತ್ತೆ. ಓಕೆ, ನೋಡಿ ಹೋಗ್ತಾಯಿದ್ದೀವಿ, ನಿಧಾನಕ್ಕೆ ಹೋಗ್ತಾಯಿದ್ದೀವಿ. ಸ್ವಲ್ಪ ಸ್ಪೀಡ್ ಮಾಡಿ ಸರ್. ಹಾಂ, ನೋಡಿ ಈಗ ಇಲ್ಲಿ ಆಟೋಗಳು ಡಿಸ್ಟರ್ಬ್ ಆದಾಗಲೂ ಕೂಡ ನಾವು ಆಫ್ ಕ್ಲಚ್ಗೆ ಬರಬೇಕು. ಆಫ್ ಕ್ಲಚ್ ಬಂದಾಗ ಮಾತ್ರ ಆ ಡಿಸ್ಟರ್ಬೆನ್ಸ್ ಅನ್ನೋದು ಇದೆಯಲ್ಲ, ಅದೊಂದು ಕ್ಲಾರಿಟಿ ಸಿಗುತ್ತೆ. ನೋಡಿ, ಈ ಕಂಜೆಕ್ಷನ್ ಇದೆ, ರೋಡು ತುಂಬ ಚಿಕ್ಕದಾಗಿ ಕಾಣಿಸ್ತದೆ. ಅಂದರೆ ಅಪೋಸಿಟ್ ವೆಹಿಕಲ್ಸ್ ಬರ್ತಾಯಿದೆ, ಅಕ್ಕಪಕ್ಕ ಜನ ಇದ್ದಾರೆ, ಮತ್ತು ಗಾಡಿಗಳು ನಿಂತ್ಕೊಂಡಿದೆ. ಆ ಟೈಮಲ್ಲಿ ಎಲ್ಲನೂ ನಾವು ಆಫ್ ಕ್ಲಚಲ್ಲೇ ಇರಬೇಕು. ಆಫ್ ಕ್ಲಚಲ್ಲಿದ್ದು ಲೈಟಾಗಿ ಬ್ರೇಕ್ ಮೇಲೆ ಕಾಲಿಟ್ಕೊಂಡು ಮೂವ್ ಮಾಡ್ತಾ ಇರಬೇಕು. ಆವಾಗಲೇ ಗಾಡಿ ಸ್ಮೂತಾಗಿ ಹೋಗುತ್ತೆ. ಇಲ್ಲೊಂದು ಚಿಕ್ಕ ಹಂಪ್ಸ್ ಇದೆ. ಸೊ ಹಂಪ್ಸ್ ಹತ್ರ ಗಾಡಿ ಬರ್ತಾ ಇರಬೇಕಾದ್ರೆ ಗಾಡಿ ಸ್ಲೋ ಮಾಡ್ಕೊಂಡಿದ್ದಾರೆ. ನೋಡಿ, ಜನಗಳಿಗೆ ಪರಿಜ್ಞಾನನೇ ಇರೋಲ್ಲ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ವೆಹಿಕಲ್. ನೋಡಿ, ಆಫ್ ಕ್ಲಚಲ್ಲಿ ಗಾಡಿ ಮೂವ್ ಮಾಡಬೇಕು. ಯಾವಾಗಲೂ ಆಫ್ ಕ್ಲಚಲ್ಲೇ ಇರಬೇಕು. ಇಷ್ಟು ಸ್ಲೋ ಆಗಿ ಹೋಗ್ಬೇಕಂತಂದರೆ ಆಫ್ ಕ್ಲಚಲ್ಲಿ ಇರಬೇಕು. ಹಂಪ್ಸ್ ಎಲ್ಲ ದಾಟ್ಕೊಂಡ್ಬಂದು ಇವಾಗ ಇಲ್ಲಿ ಇನ್ನೊಂದು ಹಂಪ್ಸ್ ಇದೆ. ಆ ಹಂಪ್ಸ್ ಹತ್ರ ಕೂಡ
ಇವಾಗ ವೆಹಿಕಲ್ ಹೆಂಗೆ ಓಡಿಸ್ತಾರೆ ನಮ್ಮ ಕ್ಯಾಪ್ಟನ್ ಅನ್ನೋದು ತೋರಿಸ್ತೀನಿ ನಿಮಗೆ ನೋಡಿ. ಇವಾಗ ಆಫ್ ಕ್ಲಚಲ್ಲಿದ್ದಾರೆ. ಆಫ್ ಕ್ಲಚಲ್ಲಿ ನೋಡಿ ರೋಡು ಹಂಪ್ಸ್ ದಾಟಿದ್ಮೇಲೆ ಇವಾಗ ರೋಡ್ ಕ್ರಾಸಿಂಗ್ ಇದೆ. ರೋಡ್ ಕ್ರಾಸಿಂಗಲ್ಲಿ ಕೂಡ ಆಫ್ ಕ್ಲಚಲ್ಲೇ ಇರ್ತಾರೆ ನಮ್ಮ ಕ್ಯಾಪ್ಟನ್ನು. ಓಕೆ, ಇವಾಗ ನೋಡಿ ಆಫ್ ಕ್ಲಚಲ್ಲೇ ಇದ್ದಾರೆ. ಆಫ್ ಕ್ಲಚಲ್ಲಿ ಇಟ್ಕೊಂಡು ಗಾಡಿ ಮೂವ್ ಮಾಡ್ತಾ ಇರ್ತಾರೆ ನಿಧಾನಕ್ಕೆ. ನೋಡಿ ಆಫ್ ಕ್ಲಚಲ್ಲೇ ಇದೆ. ಆಫ್ ಕ್ಲಚಲ್ಲಿ ಇಟ್ಕೊಂಡೆ ಗಾಡಿ ಮೂಮೆಂಟಲ್ಲಿದೆ ಲೈಟಾಗಿ. ಯಾಕಂದರೆ ಇವಾಗ ಗಾಡಿ ಮೂವ್ ಆಗಬೇಕು ಅಂತಂದರೆ ನಾವು ಆಫ್ ಕ್ಲಚಲ್ಲಿ ಇರಬೇಕು ಕಂಪಲ್ಸರಿ. ಕಂಪಲ್ಸರಿ ನಾವು ಆಫ್ ಕ್ಲಚಲ್ಲಿ ಇರಬೇಕು. ನೋಡಿ ಇಷ್ಟು ಸ್ಲೋ ಆಗಿ ಹೋಗ್ತಾ ಇದೆ ಅಂತಂದರೆ ಇದಕ್ಕೆಲ್ಲ ಆಫ್ ಕ್ಲಚ್ಚೇ ಕಾರಣ. ರೋಡ್ ಕ್ರಾಸಿಂಗ್ ಮಾಡಬೇಕಾದ್ರೂ ಕೂಡ ನಾವು ಆಫ್ ಕ್ಲಚಲ್ಲೇ ಇರಬೇಕು. ಓಕೆ, ರೋಡ್ ಕ್ರಾಸ್ ಆಯಿತು. ಕ್ರಾಸ್ ಆದಮೇಲೆ ಕ್ಲಚ್ ಫುಲ್ ಬಿಟ್ಟರು ನೋಡಿ. ಬಿಟ್ಟು ಆದಮೇಲೆ ಇವಾಗ ಸ್ವಲ್ಪ ಮೂಮೆಂಟ್ ಕೊಡ್ತಾರೆ ಸ್ಪೀಡಾಗಿ ಮೂಮೆಂಟ್ ಕೊಟ್ಟು ನಾವು ಮತ್ತೆ ಸ್ಲೋ ಮಾಡ್ಕೋಬೇಕು ಅಂತಂದ್ರೂ ಫಸ್ಟು ಕ್ಲಚ್ ಹಮ್ಕೊತಾರೆ. ಕ್ಲಚ್ ಹಮ್ಬಿಟ್ಟು ಸ್ಲೋ ಮಾಡಿಕೊಂಡು ಹಾಗೆ ನಿಧಾನಕ್ಕೆ ಹೋಗಿ ಮುಂದೆ ಸ್ಟಾಪ್ ಮಾಡ್ತಾರೆ. ಇದು ಮೇನ್ ರೋಡು ಕ್ರಾಸ್ ಮಾಡಬೇಕು. ರೋಡ್ ಕ್ರಾಸ್ ಮಾಡ್ಬೇಕಂತಂದರೆ ನಾವು ಆಫ್ ಕ್ಲಚಲ್ಲಿ ಇರಬೇಕು. ನೋಡಿ ಆಫ್ ಕ್ಲಚ್ ಇದ್ದರೆ ಮಾತ್ರ ಗಾಡಿ ಮೂವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ ನಿಧಾನಕ್ಕೆ ಮೂವ್ ಆಗುತ್ತಲ್ಲ, ಇದಕ್ಕೆ ರೀಸನ್ ಒಂದೇ ಒಂದು ಆಫ್ ಕ್ಲಚ್. ನೋಡಿ ಈ ಕಡೆ ವೆಹಿಕಲ್ಸು, ಈ ಕಡೆ ವೆಹಿಕಲ್ಸು, ಎಲ್ಲ ಕಡೆ ವೆಹಿಕಲ್ಸ್. ಇದ್ರ ಮಧ್ಯೆ ನಮ್ಮ ಡ್ರೈವಿಂಗ್ ಜೊತೆಯಲ್ಲಿ ಒಂದು ಹಂಪು. ಹಂಪ್ ಹೇಗಿರ್ಬೇಕಂದ್ರೂ, ಹಂಪು ಪಾಸ್ ಆಗ್ಬೇಕಂದ್ರೂ ನಾವು ಆಫ್ ಕ್ಲಚಲ್ಲೇ ಇರಬೇಕು. ಇವಾಗ ಫುಲ್ ಕ್ಲಚ್ ಬಿಟ್ಟು ಅವರು ಎಕ್ಸೆಟ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಹಂಪ್ಸ್ ಬಂತು, ಆಫ್ ಕ್ಲಚ್ ಬಂತಿದ್ದಾರೆ. ಆಫ್ ಕ್ಲಚಲ್ಲಿ ಗಾಡಿ ಮೂವ್ ಮಾಡ್ತಾ ಇದ್ದಾರೆ. ನೋಡಿ ಆಫ್ ಕ್ಲಚ್ ಇದ್ದರೆ ಮಾತ್ರ ಅದಕ್ಕೆ ಸಾಧ್ಯ. ಯಾರ್ಯಾರಿಗೆ ಆಫ್ ಕ್ಲಚ್ ಇಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೋ ಅವರೆಲ್ಲ ಸ್ವಲ್ಪ ಈ ವಿಡಿಯೋ ನೋಡಿಕೊಂಡು ಕಲೀರಿ. ಆಫ್ ಕ್ಲಚ್ಚು ಎಲ್ಲೆಲ್ಲಿ ಇಟ್ಕೋಬೇಕು ಅನ್ನೋದು ಗಮನದಲ್ಲಿ ಇಟ್ಕೊಳ್ರಿ.